ಸಮಸ್ತ ಪ್ರೀತಿಯ ಕನ್ನಡ ಜನತೆಗೆ ಬ್ಯಾಚುಲರ್ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ರೆಸಿಪಿ ಯಾವುದಪ್ಪ ಅನ್ನೋದಾದರೆ ರಾಯಚೂರು ಜಿಲ್ಲೆಯ ಫೇಮಸ್ ಬದನೆಕಾಯಿ ಬಜ್ಜಿನ ಮಾಡುವ. ಅಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನೀವು ಸುಮಾರು ಕಡೆಗೆ ಎಲ್ಲೋದ್ರೂ ಕೂಡ ಸಂಜೆ ಈ ಒಂದು ಅದ್ಭುತವಾದಂಥ ಬದನೆಕಾಯಿ ಬಜ್ಜಿ ಸಿಗುತ್ತೆ. ನಾನು ಕೂಡ ಅದನ್ನ ಟೇಸ್ಟ್ ಮಾಡಿದ್ದೀನಿ. ನಾನು ತಿಂದಿರ್ತಕ್ಕಂಥ ಪ್ಲೇಸ್ ಬಂದು ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ ಮುಂಭಾಗದ ಒಂದು ಹೋಟ್ಲಲ್ಲಿ ತಿಂದಿದ್ದೆ. ಸಖತ್ತಾಗಿ ಅನಿಸಿತ್ತು. ಸೊ ಅದನ್ನೇನಕ್ಕೆ ನಾನು ನಿಮಗೆ ತೋರಿಸ್ಬಾರ್ದು ಅಂತ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ಈ ಒಂದು ಅದ್ಭುತವಾದಂಥ ಬದನೆಕಾಯಿ ಬಜ್ಜಿ ಮಾಡಲು ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರುವ ಬನ್ನಿ. 200 ಗ್ರಾಮು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಬೇಕಿಂಗ್ ಸೋಡಾ ಸ್ವಲ್ಪ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು, ಅದರ ಜೊತೆಗೆ ಸ್ವಲ್ಪ ಅಜೀವಾನದ ಕಾಳನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀವು ಬಜ್ಜಿಯ ಹಿಟ್ಟಿನ ಹದಕ್ಕೆ ಕಲಿಸ್ಬೇಕಾಗಿರುತ್ತೆ. ಅದನ್ನು ಯಾವ ಥರ ಅಂತ ಆಮೇಲೆ ತೋರಿಸ್ತೀನಂತೆ. 4 ಬದನೆಕಾಯಿನ ತೊಗೊಂಡಿದ್ದೀನಿ. ತೊಗೊಂಡು ಬದನೆಕಾಯಿನ ನಾನು ಈ ಥರ ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಬದನೆಕಾಯಿ ಒಳಗಡೆಗೆ ಫಿಲ್ ಮಾಡಲು ಮಸಾಲ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ನಾನು ಏನೇನು ಹಾಕಿದ್ದೀನಿಪ್ಪ ಅನ್ನೋದಾದರೆ ಕಡಲೆ ಬೀಜನ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ, ಖಾರದ ಪುಡಿ, ಉಪ್ಪನ್ನು ಹಾಕ್ಬಿಟ್ಟು ಈ ಥರ ರುಬ್ಬಿಟ್ಟಿಟ್ಕೊಂಡಿದ್ದೀನಿ. ಇದನ್ನು ನೀವು ಫುಲ್ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೋಬಾರ್ದು, ಸ್ವಲ್ಪ ಮೀಡಿಯಮ್ ಆಗಿರಬೇಕು. ಆವಾಗ ನಿಮಗೆ ತಿನ್ನಬೇಕಾದ್ರೆ ಅದ್ರ ಒಳಗಡೆ ಕಡಲೆ ಬೀಜದ ಒಂದು ಅನುಭವ ಸಿಗುತ್ತೆ. ಮತ್ತು ಕರಿಯೋದಕ್ಕೆ ಎಣ್ಣೆನ ತೊಗೊಂಡಿದ್ದೀನಿ. ಈ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಈ ಒಂದು ಅದ್ಭುತವಾದಂಥ ಬದನೆಕಾಯಿ ಬಜ್ಜಿ ಯಾವ ಥರ ಮಾಡೋದಂತ ನೋಡ್ಕೊಂಬರುವ ಬನ್ನಿ. ನೋಡಿ, ನಾನು ಗ್ಯಾಸ್ ಮೇಲೆ ಎಣ್ಣೆನ ಬಿಸಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾಯುವಷ್ಟರಲ್ಲಿ ನಾವು ಬಜ್ಜಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳುವ. ಅದನ್ನು ಯಾವ ಥರ ಕಲಿಸೋದು ಅಂತ ತೋರಿಸ್ತೀನಿ ಬನ್ನಿ. ಬಜ್ಜಿ ಹಿಟ್ಟನ್ನು ಫಸ್ಟು ಹಾಗೆ ಒಂದು ಸರ್ತಿ ಕಲಿಸ್ಬಿಟ್ಟು ಅದಾದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಬಿಟ್ಟು ಕಲಿಸ್ತಾ ಹೋಗಬೇಕಾಗಿರುತ್ತೆ. ಇದು ತುಂಬ ನೀರಾಗಿ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಸ್ವಲ್ಪ ತಿಕ್ಕಾಗಿರಬೇಕಾಗುತ್ತೆ ಬ್ಯಾಟ್ರು. ಸೊ ಈ ಥರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ. ನೋಡಿ, ಬಜ್ಜಿ ಹಿಟ್ಟು ಈ ಒಂದು ಹದಕ್ಕೆ ಬರಬೇಕಾಗಿರುತ್ತೆ. ತುಂಬ ಲಿಕ್ವಿಡ್ ಆಗಿಬಿಟ್ರೆ ನಿಮಗೆ ಕೋಟಿಂಗ್ ಸರಿಯಾಗಲ್ಲ. ಈ ಒಂದು ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇವಾಗ ನಮ್ಮ ಬಜ್ಜಿ ಹಿಟ್ಟು ರೆಡಿಯಾಗಿದೆ. ಬದನೆಕಾಯಿ ಏನು ಕಟ್ ಮಾಡ್ಕೊಂಡಿದ್ದೀವಿ ಗೊತ್ತಾ, ಮುಂದೆ ಪ್ರಾಸೆಸ್ ಏನಂತ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ಈ ಒಂದು ಎಣ್ಣೆಗೆ ನಾವು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬದನೆಕಾಯಿನ ಹಾಕ್ಬಿಟ್ಟು ಒಂದು ಸರ್ತಿ ಫ್ರೈ ಮಾಡ್ಕೋಬೇಕಾಗಿರುತ್ತೆ. ನೋಡಿ, ಇವಾಗ ನಾನು 4 ಬದನೆಕಾಯಿನ ಹಾಕ್ಕೊಂಡಿದ್ದೀನಿ. ಬದನೆಕಾಯಿ ಹಸಿ ಇರೋದ್ರಿಂದ ನೀವು ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಸ್ವಲ್ಪ ಸಿಡಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಹುಷಾರಾಗಿ ಮಾಡ್ಕೊಳ್ಳಿ. ಈ ಥರ ಬದನೆಕಾಯಿನ ಸ್ವಲ್ಪ ಬೇಯೋವರೆಗೂ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕಾಗಿರುತ್ತೆ, ಮೆತ್ತಗಾಗಬೇಕಾಗಿರುತ್ತೆ. ಅದಾದ ನಂತರ ಬದನೆಕಾಯಿನ ತೆಗೆದುಬಿಟ್ಟು ಅದೇನು ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ನಾವು ರೆಡಿ ಮಾಡಿರ್ತಕ್ಕಂಥ ಮಸಾಲನ ಡಿಪ್ ಮಾಡಿಬಿಟ್ಟು ಅದಾದ ನಂತರ ಹಿಟ್ಟಲ್ಲಿ ಡಿಪ್ ಮಾಡಿ ಫ್ರೈ ಮಾಡಬೇಕಾಗಿರುತ್ತೆ. ನೋಡಿ ಹೆಂಗೆ ಕಾಣಿಸ್ತಾ ಉಂಟು ಬದನೆಕಾಯಿ ಎಣ್ಣೆಯಲ್ಲಿ. ನೋಡಿ, ಇವಾಗ ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ಇವಾಗ ಬದನೆಕಾಯಿನ ತೆಗೆದುಬಿಟ್ಟು ಸ್ವಲ್ಪ ಆರಿದ ಮೇಲೆ ಅದರಲ್ಲಿ ಮಸಾಲಾನ ಮಿಕ್ಸ್ ಮಾಡಿಬಿಟ್ಟು ಮತ್ತು ಹಿಟ್ಟಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡಬೇಕಾಗಿರುತ್ತೆ. ಬನ್ನಿ, ಇದರಲ್ಲಿ ಯಾವ ಥರ ಫಿಲ್ ಮಾಡೋದಂತ ಆರಿದ ಮೇಲೆ ಮತ್ತೆ ಸಿಕ್ಬಿಟ್ಟು ತೋರಿಸ್ತೀನಿ ಅಂದರೆ. ನೋಡಿ, ಇವಾಗ ಬದನೆಕಾಯಿ ಆರಿದೆ. ಇವಾಗ ನಾವು ರೆಡಿ ಮಾಡಿರ್ತಕ್ಕಂಥ ಮಸಾಲ ಏನಿದೆ ಗೊತ್ತಾ, ಅದನ್ನು ಇದ್ರ ಮಧ್ಯೆ ಫಿಲ್ ಮಾಡ್ಕೋಬೇಕಾಗಿರುತ್ತೆ. ಈ ಥರ ಮಧ್ಯೆ ನೀವು ಮಸಾಲಾನ ಫಿಲ್ ಮಾಡ್ಕೋಬೇಕಾಗಿರುತ್ತೆ. ಈ ಥರ ನೀಟಾಗಿ ಮಸಾಲ ಎಲ್ಲ ಕಡೆಗೂ ಬರೋ ಥರ ಫಿಲ್ ಮಾಡ್ಕೋಬೇಕಾಗಿರುತ್ತೆ. ಮಾಡ್ಕೊಂಡಾದಮೇಲೆ ಒಂದು ಸರ್ತಿ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಇಟ್ಕೊಳ್ಳಿ. ಆವಾಗ ನಿಮಗೆ ಹಿಟ್ಟಲ್ಲಿ ಓಪನ್ ಆಗೋಲ್ಲ ಬದನೆಕಾಯಿ. ಇಲ್ಲಾಂದರೆ ಏನಾಗುತ್ತೆ, ನೀವು ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಹಾಕಬೇಕಾದಾಗ ಓಪನ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಪ್ರೆಸ್ ಮಾಡಿಬಿಟ್ಟು ಇಟ್ಕೊಳ್ಳಿ. ಅದೇ ಥರ ಇನ್ನೊಂದು ಬದನೆಕಾಯಿಗೂ ಕೂಡ ಮಸಾಲಾನ ಹಾಕ್ಕೊತಾ ಇದ್ದೀನಿ.
ನೋಡಿ ನಾನು ಎರಡನೇ ಬದನೆಕಾಯಲ್ಲೂ ಕೂಡ ನೀಟಾಗಿ ಮಸಾಲಾನ ಫಿಲ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಕೂಡ ಪ್ರೆಸ್ ಮಾಡಿಬಿಟ್ಟು ಎತ್ತಿಟ್ಕೋಬೇಕಾಗಿರುತ್ತೆ. ಇದೇ ಥರ ನಾವು ಎಲ್ಲ ಬದನೆಕಾಯಿಗೂ ಮಸಾಲಾನ ಫಿಲ್ ಮಾಡಿಬಿಟ್ಟು ಆಮೇಲೆ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಫ್ರೈ ಮಾಡಬೇಕಾಗಿರುತ್ತೆ. ಬನ್ನಿ ನಾನು ಇನ್ನೂ 2 ಬದನೆಕಾಯಿ ಫಿಲ್ ಮಾಡ್ಕೊಂಡು ಆಮೇಲೆ ಸಿಗ್ತೇನೆ ಅಂತ. ಎಣ್ಣೆ ಬಿಸಿಯಾಗಿದೆ. ಇವಾಗ ಬದನೆಕಾಯಿನ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಎಣ್ಣೆಲಿ ಬಿಡುವ ಬನ್ನಿ. ಸೊ ನೋಡಿ ನಮ್ಮ ಬದನೆಕಾಯಿನ ಹಿಟ್ಟಲ್ಲಿ ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಬದನೆಕಾಯಿ ಮುಳುಗೋವರೆಗೂ ಹಿಟ್ಟನ್ನು ನೀಟಾಗಿ ಎಲ್ಲ ಕಡೆಗೂ ಅಪ್ಲೈ ಮಾಡಬೇಕಾಗಿರುತ್ತೆ. ಈ ಥರ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಎತ್ಬಿಟ್ಟು ಅದನ್ನ ಎಣ್ಣೆಯಲ್ಲಿ ಬಿಡಬೇಕಾಗಿರುತ್ತೆ. ನೋಡಿ ಈ ಥರ ಎಲ್ಲ ಕಡೆಗೂ ಹಿಟ್ಟನ್ನು ಅಪ್ಲೈ ಮಾಡಿಬಿಟ್ಟು ಎಣ್ಣೆಯಲ್ಲಿ ಬಿಡಬೇಕಾಗಿರುತ್ತೆ. ನೋಡಿ ನಾನು ಇನ್ನೊಂದು ಬದನೆಕಾಯಿನೂ ಕೂಡ ಬಿಟ್ಕೊಂಡಿದ್ದೀನಿ. ಇದೇ ಥರ ಎಲ್ಲ ಬದನೆಕಾಯಿಗೂ ಹಿಟ್ಟಲ್ಲಿ ಡಿಪ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಬಿಡಬೇಕಾಗಿರುತ್ತೆ. ನೋಡಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಸೊ ಈ ಥರ ಫ್ರೈ ಆಗಬೇಕಾದಾಗ ನೀವು ತಿರುಗಿಸ್ಬಿಟ್ಟು ಎಲ್ಲ ಕಡೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗಿರುತ್ತೆ. ಎಲ್ಲ ಕಡೆಗೂ ಈಕ್ವಲ್ ಆಗಿ ಇದು ಬಜ್ಜಿ ಏನಿದೆ ಬೇಯಬೇಕಾಗಿರುತ್ತೆ. ನೋಡಿ ಯಾವ ಥರ ಕಾಣಿಸ್ತಾ ಉಂಟು, ಸಕ್ಕತ್ತಾಗಿದೆ. ನಾವು ಫಸ್ಟ್ ಹಾಕಿರ್ತಕ್ಕಂಥ 2 ಬಂದು ಆಲ್ಮೋಸ್ಟ್ ಬೆಂದಿದೆ. ಇದೇ ಥರ ನೀವು ತಿರುಗಿಸ್ಕೊಂಡು ಎಲ್ಲ ಕಡೆಗೂ ಕೂಡ ಬೇಯಿಸ್ಕೋಬೇಕಾಗಿರುತ್ತೆ. ನೋಡಿ ಇವಾಗ ಬಜ್ಜಿ ಏನಿದೆ ನೀಟಾಗಿ ಬೆಂದಿದೆ. ಇವಾಗ ಎಣ್ಣೆಯಿಂದ ಇದನ್ನ ಎತ್ಕೊಂಡು ಪ್ಲೇಟಿಗೆ ಹಾಕ್ಕೊಳ್ಳುವ. ನೋಡಿ ಯಾವ ಥರ ಫ್ರೈ ಆಗಿದೆ, ನೀಟಾಗಿ ಎಲ್ಲ ಕಡೆಗೂ ಕೂಡ ಫ್ರೈ ಆಗಿದೆ ಅಂದ್ಕೊಳ್ಳಿ. ಇದೇ ಥರ ಎಲ್ಲನೂ ನೀವು ಬೇಯಿಸ್ಕೋಬೇಕಾಗಿರುತ್ತೆ. ನೋಡಿ ಅದ್ಭುತವಾದಂಥ ಬದನೆಕಾಯಿ ಬಜ್ಜಿ ರೆಡಿ ಆಗಿದೆ ಅಂದ್ಕೊಳ್ಳಿ. ಇದನ್ನು ಈರುಳ್ಳಿ ಜೊತೆಗೆ ತಿಂತಾ ಇದ್ದರೆ ಒಳ್ಳೆ ಮಜಾ ಬರುತ್ತೆ ನಿಮಗೆ. ಇದನ್ನು ಕಟ್ ಮಾಡಿಬಿಟ್ಟು ಮಧ್ಯಭಾಗದಲ್ಲಿ ಮಸಾಲಾನ ಹಾಕ್ಕೊಂಡು ಈರುಳ್ಳಿ ಟೊಮೆಟೊನ ಕೂಡ ಹಾಕ್ಕೊಂಡು ತಿನ್ಬೋದಾಗಿರುತ್ತೆ. ಒಂದನ್ನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಬನ್ನಿ, ಒಳಗಡೆಯಿಂದ ಯಾವ ಥರ ಕಾಣಿಸ್ತಾ ಇದೆ ಅಂತಂದು. ನೋಡಿ ಈ ಥರ ಕಟ್ ಮಾಡಿಬಿಟ್ಟು ಅದ್ರ ಒಳಗಡೆಗೆ ನೀವು ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ಕೊಂಡು ಕೂಡ ತಿನ್ಬೋದು. ಇಲ್ಲಾಂದರೆ ಹೀಗೆ ಕಂಪ್ಲೀಟಾಗಿ ಬಜ್ಜಿ ಏನಿದೆ ಅದನ್ನು ಈರುಳ್ಳಿ ಜೊತೆಗೆ ತಿಂದರೆ ಅದು ಕೂಡ ಚೆನ್ನಾಗಿರುತ್ತೆ. ಈ ಒಂದು ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ಈ ಒಂದು ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತು ಸಿಗುವ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಈಟ್ ಹೆಲ್ದಿ, ಸ್ಟೇ ಸೇಫ್, ಬಾಯ್ ಫಾರ್ ನೌ.